ಈ ವರ್ಷ ಕೆಲವು ಸಿನಿಮಾಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೈಪ್ನ ತಗೊಂಡ್ವು. ಸ್ಪೆಷಲಿ ಮಲಯಾಳಂ ಫಿಲ್ಮ್ಸ್. ಅದರಲ್ಲಿ ಅರ್ಧ ಸ್ಯಾಟಿಸ್ಫೈ ಮಾಡಿದ್ವು, ಇನ್ನರ್ಧ ಅಷ್ಟೊಂದು ಹಿಡಿಸಿರಲಿಲ್ಲ ನನಗೆ. ಸೊ ಇವಾಗ ಈ ಮಾರ್ಕೋ ಸಿನಿಮಾನ ನೋಡಿ ಅಂತ ಸುಮಾರು ಕಮೆಂಟ್ಗಳು ಬಂದವು. ಸೊ ಫೈನಲಿ ನೋಡಿದ್ದಾಯಿತು. ಕೊಟ್ಟಿದ್ದ ಹೈಪ್ ಲೆವೆಲ್ಗೆ ಸಿನಿಮಾ ಇದೆಯಾ? ಎಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮಾರ್ಕೋ ಡೈರೆಕ್ಟೆಡ್ ಬೈ ಹನೀಫ್ ಅದೇನಿ. ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಕ್ಷಮೆ ಇರಲಿ. ಸ್ಟಾರಿಂಗ್ ಉನ್ನಿ ಮುಕುಂದನ್ ಇನ್ ಲೀಡ್ ರೋಲ್. ಫೈನಲಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ನಾನು ಸಿನಿಮಾನ ನೋಡಿದ್ದಾಯಿತು. ಬನ್ನಿ ಮಾತಾಡುವ. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಸ್ಟೋರಿ ತುಂಬ ಥಿನ್ನಾಗಿರೋದ್ರಿಂದ ಸಿಂಪಲ್ಲಾಗಿ ಹೇಳ್ತೀನಿ. ಆಡಟ್ಟು ಅನ್ನೋ ಒಂದು ದೊಡ್ಡ ಫ್ಯಾಮಿಲಿಲಿ ಒಂದು ಸಾವಾಗುತ್ತೆ. ಆ ಸಾವಿಗೆ ಕಾರಣ ಆದವ್ರು ಯಾರು ಅಂತ ಹುಡುಕಿ ರಿವೆಂಜ್ ತಗೊಳ್ಳೋದಕ್ಕೆ ಮಾರ್ಕೋ ಅವನ ಜರ್ನಿನ ಶುರು ಮಾಡ್ತಾನೆ. ಅಲ್ಲಿಂದ ಏನೇನಾಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇದರ ಎಕ್ಸಿಕ್ಯೂಷನ್ ಆ್ಯಂಡ್ ಟ್ರೀಟ್ಮೆಂಟ್. ಇಡೀ ಸಿನಿಮಾದ ಟೀಮ್ಗೆ ಒಂದು ಪ್ರಾಪರ್ ಕ್ಲಾರಿಟಿ ಇತ್ತು ಅಂತ ಅನಿಸುತ್ತೆ. ಅಂದರೆ ಸ್ಟೋರಿ ಹೊಸದೇನಲ್ಲ, ಅಲ್ಲಿರೋ ಎಮೋಷನ್ಸ್ಗೆ ಆಡಿಯನ್ಸ್ನ ಕನೆಕ್ಟ್ ಮಾಡಿಸಿ ಒಂದು ಎಮೋಷನಲ್ ಆ್ಯಂಗಲಲ್ಲಿ ಇದನ್ನು ತಗೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗಿತ್ತು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ಆ್ಯಕ್ಷನ್ ಜಾನರ್ ಕಡೆ ಹೋಗೋದಕ್ಕೆ ಒಂದು ಪ್ರಾಪರ್ ಕ್ಲಾರಿಟಿ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಮೇಜರ್ ಆಗಿ ಅವರು ಆ್ಯಕ್ಷನ್ ಪ್ಲಸ್ ಸ್ಟೈಲ್, ಈ ಎರಡು ಎಲಿಮೆಂಟ್ನ ಎಷ್ಟು ಯೂಸ್ ಮಾಡ್ಕೋಬೋದೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ಇದರಿಂದನೇ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಸೌಂಡ್ ಮಾಡ್ತಿರೋದು. ಸ್ಟೈಲ್ ಅಂದರೆ ಬರೀ ಲುಕ್ ಮತ್ತು ಗೆಟಪ್ ಅಂತ ಅಲ್ಲ, ಸಿನಿಮಾದ ಟೆಕ್ನಿಕಲ್ ಸೈಡಲ್ಲೂ ಒಂದು ಸ್ಟೈಲ್ ಅನ್ನೋದು ಇಲ್ಲಿ ಕ್ಯಾರಿ ಆಗಿದೆ. ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ಆ್ಯಂಡ್ ಮೇಯ್ನ್ಲಿ ಇದರ ಎಡಿಟಿಂಗ್ ಕ್ರೇಜಿ ಆಗಿದೆ. ಬ್ರಿಲಿಯಂಟ್ ಅಂತ ಹೇಳಿದ್ರು ತಪ್ಪಿಲ್ಲ. ಮರ್ಡರ್ ಇನ್ವೆಸ್ಟಿಗೇಷನ್ ಎಪಿಸೋಡ್ಸಲ್ಲಿ ಸ್ಕ್ರೀನ್ ಪ್ಲೇ ಪ್ಲಸ್ ಎಡಿಟಿಂಗ್, ಈ ಎರಡು ಎಲಿಮೆಂಟ್ಗಳು ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ಒಂದೇ ಪ್ಲೇಸ್, ಒಂದೇ ಆ್ಯಕ್ಟ್, ಕೆಲವೊಂದು ಕ್ಯಾರೆಕ್ಟರ್ ಹಾಗೆ ಇರುತ್ತೆ, ಬಟ್ ಬೇರೆ ಬೇರೆ ಟೈಮಲ್ಲಿ ಅದು ನಡೆಯುತ್ತೆ. ಆ್ಯಂಡ್ ಸ್ವಲ್ಪ ಕ್ಯಾರೆಕ್ಟರ್ಗಳು ಆ್ಯಡ್ ಕೂಡ ಆಗುತ್ತೆ. ಲೈಕ್ ಈ ಒಂದು ಸ್ಟೋರಿ ಟೆಲ್ಲಿಂಗ್ ಎಲಿಮೆಂಟನ್ನು ಯೂಸ್ ಮಾಡಿಕೊಂಡು ಆ ಸೀನಿಂದ ಕನ್ವೆ ಮಾಡಿದ ವಿಚಾರ ಏನಿತ್ತಲ್ಲ, ಅದು ತುಂಬಾ ಯುನೀಕ್ ಆಗಿತ್ತು. ಹಾಗೆಯೇ ಅದು ಆ ಸೀನ್ಗೆ ಇರೋ ಕೋರ್ ಡೆಪ್ತನ್ನ ಕೂಡ ಕ್ಯಾರಿ ಮಾಡಿದೆ. ಗ್ರೇಟ್ ವರ್ಕ್ ಅಂತ ಹೇಳ್ಬೋದು. ಇನ್ನೂ ಡೈರೆಕ್ಟಾಗಿ ಹೇಳಬೇಕಂತಂದರೆ ಆ್ಯಕ್ಷನ್ ಮತ್ತು ಸ್ಟೈಲ್ ಈ ಸಿನಿಮಾದ ಮೇಯ್ನ್ USPಗಳು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ನ ಕೂಡ ನೋಡ್ಬೋದು. ಫಸ್ಟ್ ಹಾಫ್ ಮೇಜರ್ ಆಗಿ ಈ ಗೇಮಲ್ಲೇ ನಡೀತಾ ಇರುತ್ತೆ. ನಮಗೆ ಎಲ್ಲ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದರು ಅಂತ, ಆದರೆ ಪಾತ್ರಗಳಿಗೆ ಗೊತ್ತಿರೋದಿಲ್ಲ. ಸೊ ಅದು ಮಜವಾಗಿತ್ತು ನೋಡುವಾಗ. ಈ ನರೇಟಿವ್ ಸ್ಟೈಲ್ ಏನಿದೆ ಸಿನಿಮಾಗೆ ತುಂಬಾ ಪುಷ್ ನೀಡಿದೆ. ನೆಕ್ಸ್ಟ್ ಆ್ಯಕ್ಷನ್ ಎಪಿಸೋಡ್ಸ್. ನನಗೆ ಆನ್ಲೈನಲ್ಲಿ ಹೈಪ್ ನೋಡಿ ಏನು ಈ ಲೆವೆಲಿಗೆಲ್ಲ ಹೈಪ್ ಕೊಡ್ತಾವ್ರಲ್ಲ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಡಿಗರು ಹಾಲಿವುಡ್ಡಲ್ಲಿ ಇಂಥವೆಲ್ಲ ನೋಡಿರ್ತೀವಿ, ಸೊ ಎಕ್ಸ್ಪೀರಿಯನ್ಸ್ ಏನು ಆ ಲೆವೆಲಿಗೆ ಇರಲ್ಲ ಅಂತ ಅಂದ್ಕೊಂಡು ಹೋದೆ. ಫಸ್ಟ್ ಹಾಫ್ ನೋಡ್ತಾ ನೋಡ್ತಾ ಯಾಕೋ ಕೊಟ್ಟಿದ್ದ ಹೈಪ್ಗೆ ಆ್ಯಕ್ಷನ್ ಇಲ್ವಲ್ಲ ಅಂತ ಅನ್ನಿಸ್ತು. ಅಗೈನ್ ಸ್ಟೈಲ್ ಕಾಣಿಸ್ತಾ ಇತ್ತು, ಬಟ್ ಅದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಫಸ್ಟ್ ಹಾಫಲ್ಲಿದ್ದಂತಹ ಆ್ಯಕ್ಷನ್. ಬಟ್ ಇಂಟರ್ವಲ್ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಈ ಲೆವೆಲ್ ಸ್ಟಫ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಗುರು. ರಿಯಾಕ್ಷನ್ಸ್ ನೋಡಬೇಕಿತ್ತು ಥಿಯೇಟ್ರ್ನಲ್ಲಿ ಒಬ್ಬೊಬ್ರದ್ದು. ಆ ಪ್ರೀ ಕ್ಲೈಮ್ಯಾಕ್ಸಲ್ಲಂತೂ ಶಿವನೇ. ಪಕ್ಕ ಹೇಳ್ತೀನಲ್ಲ, ವೀಕ್ ಹಾರ್ಟ್ ಇರೋರು, ತುಂಬ ಘೋರ್ ಅಥವಾ ವೈಲೆನ್ಸ್ನ ನೋಡೋಕೆ ಆಗೋದಿಲ್ಲ ಅಂತಂದರೆ ದಯವಿಟ್ಟು ನೀವು ಈ ಸಿನಿಮಾದಿಂದ ದೂರ ಇರಿ. ಈವನ್ OTTಲಿ ಬಂದಾಗಲೂ ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಥಿಯೇಟ್ರಲ್ಲಿ ಕಟ್ ಮಾಡಿದಾರಂತೆ ಕೆಲವು ಸೀನ್ಸ್ನ, ಆ ಸೀನ್ಗಳು OTTಲಿ ಆ್ಯಡ್ ಆಗಿ ಬರುತ್ತಂತೆ. ಸೊ ಹುಷಾರು. ಆ ಪ್ರೀ ಕ್ಲೈಮ್ಯಾಕ್ಸ್ ಎಪಿಸೋಡ್ ಒಂದು 20 ನಿಮಿಷ ಇದೆ ಅಂತ ಅನಿಸುತ್ತೆ. ಇಡೀ ಸ್ಕ್ರೀನ್ ಫುಲ್ ಬರೀ ರಕ್ತಾನೇ ಕಾಣಿಸ್ತಾ ಇತ್ತು. ಆ ಸೀನ್ ಬಗ್ಗೆ ಜಾಸ್ತಿ ಹೇಳಿದ್ರೆ ನೀವು ನೋಡುವಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹಾಳಾಗುತ್ತೆ. ತುಂಬ ಬ್ರೂಟಲ್ ಆಗಿದೆ ಗುರು. ಥಿಯೇಟ್ರಲ್ಲಿದ್ದವರೆಲ್ಲರೂ ರಿಯಾಕ್ಟ್ ಮಾಡ್ತಾಯಿದ್ರು ಆ ಎಪಿಸೋಡ್ ನೋಡುವಾಗ. ಅದೇ ಒಂದು ಮೇಜರ್ ಎಕ್ಸ್ಪೀರಿಯೆನ್ಸ್ ಅಂತೀನಿ ಈ ಸಿನಿಮಾ ನಿಮಗೆ ಕೊಡೋದು. ಟೋಟಲ್ ಆಗಿ ಒಂದು 5ರಿಂದ 6 ಆ್ಯಕ್ಷನ್ ಎಪಿಸೋಡ್ಗಳಿವೆ. ಯಾವುದೂ ಕೂಡ ರಿಪೀಟೆಡ್ ಫೈಟ್ ಅಥವಾ ಆ್ಯಕ್ಷನ್ ಅನ್ನೋ ಫೀಲ್ ಬರ್ಸಲ್ಲ. ಅದನ್ನು ಟ್ರೀಟ್ ಮಾಡಿರೋ ರೀತಿಯಿಂದ ಅವು ನೋಡುವಾಗ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಟ್ಟವು. ಈ ಮಾರ್ಕೋ ಕ್ಯಾರೆಕ್ಟರ್ಗೆ ವೆಪನ್ನೇ ಬೇಡ, ಅವನ ಕೈಗಳೇ ಒಂದು ದೊಡ್ಡ ವೆಪನ್ ಅನ್ನೋದನ್ನು ಚಿಕ್ಕದಾಗಿ ಕನ್ವೆ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಜಸ್ಟ್ ಒಂದು 2 ಸೆಕೆಂಡ್ ಶಾಟ್ ಅಷ್ಟೇ ಅದು. ಯಾರಾದರೂ ಅದನ್ನು ಅಬ್ಸರ್ವ್ ಮಾಡಿದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರವಿ ಬಸ್ರೂರವರ ಮ್ಯೂಸಿಕ್. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಲೈಕ್ ಯಾವಾಗಲೂ ಒಂದೇ ಥರ ಮ್ಯೂಸಿಕ್ ಇರುತ್ತೆ, ಸೇಮ್ KGF ಥರನೇ ಫೀಲ್ ಕೊಡುತ್ತೆ ಅಂತ. ನಾನು ಅದಕ್ಕೆ ಯಾವಾಗಲೂ ಡಿಫೆಂಡ್ ಮಾಡ್ತಾನೆ ಇರ್ತೀನಿ. ಅವರು KGF ಥರ ಕೊಡೋದಿಲ್ಲ ಗುರು. ಡೈರೆಕ್ಟರ್ಗೆ ಗೊತ್ತಿರಬೇಕು ಯಾವ ತರಹದ ಮ್ಯೂಸಿಕ್ನ ಹೊರಗೆ ತೆಗಿಸ್ಬೇಕು ಒಂದು ಪರ್ಟಿಕ್ಯುಲರ್ ಸಿನಿಮಾಗೆ ಅಂತ. ಹೇಳಬೇಕು ಗುರು, ಕುತ್ಕೋಬೇಕು ಅವ್ರ ಜೊತೆ. ಸರ್, ಇದು ನಾನು ಹೇಳೋಕ್ಕೆ ಹೊರಟಿರೋ ಕತೆ, ಇದು ಈ ಕ್ಯಾರೆಕ್ಟರ್, ಇದು ಅವನ ಜರ್ನಿ,
ಇದು ಅವನು ಫೇಸ್ ಮಾಡೋ ಸಿಚುವೇಶನ್ಗಳು, ಇದು ಅವನ ಚಾಲೆಂಜಸ್ಗಳು, ಇದು ಅವನು ತಗೊಳ್ಳೋ ಆ್ಯಕ್ಷನ್ ಅಥವಾ ಡಿಸಿಷನ್ಗಳು. ಇದು ಬರೀ ಒಂದು ಲೇಯರ್, ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನು ಸೀನ್ ಟ್ರೀಟ್ಮೆಂಟ್ ಅಂತ ಸಪ್ರೇಟಾಗಿರುತ್ತೆ, ಅದಕ್ಕೂ ಕೂಡ ಕುತ್ಕೋಬೇಕು. ಈ ಸೀನ್ ಹಿಂದೆ ಏನಾಗಿರುತ್ತೆ, ಮುಂದೆ ಏನಾಗುತ್ತೆ, ಆ ಕ್ಯಾರೆಕ್ಟರ್ಗೆ ಇವಾಗ ಏನು ಫೀಲ್ ಆಗ್ತಿದೆ, ಏನು ಎಮೋಷನ್ ಫೀಲ್ ಆಗ್ತಾ ಇದೆ, ಅದರ ಸಿಚುವೇಶನ್ ಏನು, ಇದನ್ನೆಲ್ಲ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ತಿರೋ ಆಡಿಯನ್ಸ್ಗೆ ಒಂದು ಮ್ಯೂಸಿಕ್ನ ಹಿಡ್ಕೊಂಡು ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ನ ಕೊಡ್ಬೋದು, ಹೇಗೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನೆಲ್ಲ ಕುತ್ಕೊಂಡು ಡಿಸ್ಕಷನಲ್ಲಿ ಇನ್ವಾಲ್ವ್ ಆಗಿ ಒಂದು ಪ್ರಾಪರ್ ಗೋಲ್, ಒಂದು ಕ್ಲಾರಿಟಿನ ತೊಗೊಂಡು ಕೆಲಸ ಮಾಡಿದ್ರೆ ಯಾಕೆ ಔಟ್ಪುಟ್ ಚೆನ್ನಾಗಿ ಬರಲ್ಲ ಹೇಳಿ? ಚೆನ್ನಾಗಿ ಬಂದೇ ಬರುತ್ತೆ. ಸುಮ್ಮನೆ ಸೆಟ್ ಹಾಕ್ಬಿಟ್ಟು ಶೂಟ್ ಮಾಡ್ಕೊಂಡು ಬಂದು ಫುಟೇಜ್ಗಳನ್ನು ಕೊಟ್ಟು ಸರ್ ಮ್ಯೂಸಿಕ್ ಮಾಡಿಕೊಡಿ, BGM ಕೊಡಿ, ಒಂದೆರಡು ಸಾಂಗ್ ಕೊಡಿ ಅಂದರೆ ಅವ್ರು ಇನ್ನೇನು ಮಾಡ್ತಾರೆ? ಅವ್ರು ಡ್ರಾಫ್ಟಲ್ಲಿರೋ ಮ್ಯೂಸಿಕ್ಗಳನ್ನೇ ಹಾಕಿ ಹೊಡೆದು ಕೊಡ್ತಾರೆ. ಅದರಲ್ಲಿ ಬೇರೆ ಸ್ಪೆಷಲ್ಲಾಗಿ ಇತ್ತೀಚೆಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸರ್ ನಮಗೆ KGF ಸಲಾರ್ ಥರದ BGM ಕೊಡಿ ಅಂತ. ಸೊ ಅವ್ರೇನು ಮಾಡ್ತಾರೆ, ಆ ಸಿನಿಮಾಗೆ ಮಾಡಿ ಉಳಿದಿರುವ BGMಗಳನ್ನು ಹಾಕಿ ಕೊಟ್ಟರು ಕೊಡ್ಬೋದು. ಸೊ ಅದಕ್ಕೆ ನಮಗೆ ಆ ಸಿನಿಮಾದ ಮ್ಯೂಸಿಕ್ಗಳ ಥರನೇ ಇವು ಕೂಡ ಫೀಲ್ ಕೊಡುತ್ತೆ. ಬಟ್ ಇಲ್ಲಿ ಟ್ರಸ್ಟ್ ಮೀ ಹೇಳ್ತೀನಲ್ಲ, ಈ ಸಿನಿಮಾದಲ್ಲಿ ನೀವು ಹಿಂದೆ ನೋಡಿರದ ರವಿ ಬಸ್ರೂರವ್ರನ್ನ ನೋಡ್ತೀರಾ. ಇಷ್ಟೇ ಗೈಸ್, ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಒಳ್ಳೆ ಇನ್ಪುಟ್ ಕೊಟ್ಟರೆ ಒಳ್ಳೆ ಔಟ್ಪುಟ್ ಹೊರಗೆ ಬಂದೇ ಬರುತ್ತೆ. ಇದು ಯಾವುದೇ ಇಂಡಸ್ಟ್ರಿಗಾಗಲಿ ಇದೊಂದೇ ಫಾರ್ಮುಲಾ ವರ್ಕ್ ಆಗೋದು. ಏನು BGM ಗುರು, ಅವು ಪ್ರತಿ ಕ್ಯಾರೆಕ್ಟರ್ಗೂ ಸಪ್ರೇಟ್ BGMs ಇವೆ. ಆ್ಯಂಡ್ ಅವು ಸಿಚುವೇಶನ್ಗೆ ತಕ್ಕಂತೆ ಬೇರೆ ಬೇರೆ ವೇರಿಯೇಷನ್ಸಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಟೂ ಗುಡ್ ಮಾತ್ರ. ಲೈಕ್ ಅವ್ರ ಮ್ಯೂಸಿಕ್ನ ಕೇಳೋದು ಬಿಟ್ಟು ಎದ್ದು ಹೋಗ್ಬೇಕನ್ನೋ ಮನಸ್ಸೇ ಆಗಲಿಲ್ಲ ನನಗೆ. ಅದಕ್ಕೆ ಎಂಡ್ ಕ್ರೆಡಿಟ್ಸಲ್ಲಿ ಬಂದಂತಹ ಸಾಂಗ್ನ ನೋಡ್ಕೊಂಡು ಕುತ್ಕೊಂಡಿದ್ದೆ. ಕೊನೆಗೊಂದು ಸೀನ್ ಕೂಡ ಬಂತು. ಸೊ ಯಾರು ಕೂಡ ಎದ್ದು ಹೋಗಬೇಡಿ ಸಿನಿಮಾ ನೋಡೋರು. ಲಾಸ್ಟಲ್ಲಿ ಒಂದು ಸಣ್ಣ ಸೀನ್ ಇದೆ ಅಷ್ಟೇ, ಅದು ನೆಕ್ಸ್ಟ್ ಪಾರ್ಟ್ಗೆ ಲೀಡ್ ಕೊಡುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ, ಉನ್ನಿ ಮುಕುಂದನವರ ಸ್ಕ್ರೀನ್ ಪ್ರೆಸೆನ್ಸ್ನ ನೋಡಿ, ಆ ಕಟೌಟ್ನ ನೋಡಿ ನಾನಂತೂ ಮೆಂಟ್ಲಾಗೋದೆ. ಕೆರಿಯರ್ ಬೆಸ್ಟ್ ಅಂದರೂ ತಪ್ಪಿಲ್ಲ. ಈ ತರಹದ ಕ್ಯಾರೆಕ್ಟರಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಅವ್ರನ್ನ. ಇಲ್ಲಿ ಅವ್ರಿಗೆ ಪರ್ಫಾರ್ಮೆನ್ಸ್ಗೂ ಸ್ಕೋಪ್ ಇದೆ, ಆ್ಯಕ್ಷನ್ಗೆ ತುಂಬಾ ಜಾಗ ಇದೆ, ಸ್ವ್ಯಾಗ್ ಅಂತೂ ಪ್ರತಿ ಸೀನಲ್ಲೂ ಕ್ಯಾರಿ ಆಗಿದೆ. ಈ ಮಾರ್ಕೋ ಕ್ಯಾರೆಕ್ಟರ್ ಸ್ಕ್ರೀನ್ನಲ್ಲಿ ಬಂದಾಗಲೆಲ್ಲ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಇರುತ್ತಲ್ಲ, ಆ ಥರ ಪ್ರತಿ ಸೀನಲ್ಲೂ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಆ ಪಾತ್ರನ. ಅದಕ್ಕೆ ಅವರ ಪರ್ಫಾರ್ಮೆನ್ಸ್ ಕೂಡ ಆ್ಯಡ್ ಆಗಿ ತುಂಬ ಒಳ್ಳೆ ಔಟ್ಪುಟ್ ಹೊರಗೆ ಬಂದಿದೆ. ಇನ್ನು ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಸಿನಿಮಾಗೆ ಪ್ರಾಪರಾಗಿ ಸಿಂಕ್ ಆಗಿದೆ ಅಂತ ಹೇಳ್ತೀನಿ. ಸೈರಸ್ ಕ್ಯಾರೆಕ್ಟರ್ಗೆ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ದರೂ ಕೂಡ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದೆ. ಇನ್ನು ಆಗಲೇ ಹೇಳಿದ ಹಾಗೆ ಟೆಕ್ನಿಕಲಿ ಸಿನಿಮಾ ತುಂಬಾ ಮುಂದೆ ಇದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ಸಿನಿಮಾಟೋಗ್ರಫಿ ಆ್ಯಕ್ಷನ್ ಎಪಿಸೋಡ್ಸಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ನೀವು ಫೀಲ್ ಮಾಡ್ಬೋದು ಆ ಕ್ಯಾರೆಕ್ಟರ್ನ ಆ್ಯಕ್ಷನ್ ಎಪಿಸೋಡ್ಸಲ್ಲಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದಂತ ಬಂದರೆ ಅವು ಅಷ್ಟೊಂದೇನಿಲ್ಲ. ಬಟ್ ಇಲ್ಲೊಂದು ಲವ್ ಟ್ರ್ಯಾಕ್ ಇದೆ ಹೀರೋಗೆ, ಅದು ನನಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಗುರು. ಅದು ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ಈ ಲವ್ ಟ್ರ್ಯಾಕ್ ಬೇಕಾಗುರು ಅಂತ ಅನ್ನಿಸ್ತಾ ಇತ್ತು ನನಗೆ. ಗೊತ್ತಿಲ್ಲ, ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಇದೆ, ಯಾವುದೇ ಸಿನಿಮಾದಲ್ಲಿ ಲವ್ ಟ್ರ್ಯಾಕ್ ಬಂದರೂ ಕೂಡ ಇದು ಕನೆಕ್ಟ್ ಆಗಲಿಲ್ಲ, ಅದು ಕನೆಕ್ಟ್ ಆಗಲ್ಲ ಅಂತ ಹೇಳ್ತಿರ್ತೀನಿ ಅಂತ. ಮೇ ಬಿ ನನಗೆ ನಿಜವಾಗ್ಲೂ ಕನೆಕ್ಟ್ ಆಗಲ್ಲ, ನನಗನ್ಸಿರುತ್ತೆ, ಅದಕ್ಕೆ ನಾನು ಹೇಳ್ತೀನಿ ಅಷ್ಟೇ. ಸುಮ್ಮನೆ ಹೇಳೋಕ್ಕೆ ನನಗೇನು ಹುಚ್ಚಲ್ಲ, ಸಿಂಪಲ್ ನನ್ನ ಪ್ರಕಾರ ಅಷ್ಟೇ ಅದು. ಇನ್ನು ಆ ಕ್ಲೈಮ್ಯಾಕ್ಸ್ ಫೈಟ್ ಏನಿದೆ ಅದು ಅಷ್ಟೊಂದು ಹೈ ಕೊಡಲಿಲ್ಲ ಅಂತ ಹೇಳ್ತೀನಿ. ಅಂದರೆ ಸೆಟಪ್ ಮಾಡಿದ ರೇಂಜ್ಗೆ ಅದು ಹೈ ಕೊಡಲಿಲ್ಲ, ಬಟ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಅಷ್ಟೇ. ಅಂದರೆ ಆ ಸೈರಸ್ ಕ್ಯಾರೆಕ್ಟರ್ ಜೊತೆ ಇನ್ನೊಂದು ಸ್ವಲ್ಪ ಗುದ್ದಿ ಇರಬೇಕಿತ್ತು ಅಂತ ಹೇಳ್ತಿದ್ದೀನಿ ಅಷ್ಟೇ. ಓವರಾಲ್ ಆಗಿ ನನ್ನ ಪ್ರಕಾರ ಇದು ತುಂಬ ಒಳ್ಳೆಯ ಸಿನಿಮಾ. ಆ್ಯಕ್ಷನ್ ಲವರ್ಸ್ಗಂತೂ ಹಬ್ಬ. ಇನ್ನೂ ವೈಲೆನ್ಸ್ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಸಿನಿಮಾಯಿಂದ ದೂರ ಇರಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.